ರಾಹುಲ್ ಕನ್ವೆನ್ಷನಲ್ ಹಾಲ್ ಸಿಬ್ಬಂದಿ ಈಗ ಭಾರತೀಯ ಸೈನಿಕ. ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಶಾಂಕ್ ಅವರು ಭಾರತೀಯ ಸೇನೆಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಸಂಸ್ಥಾಪಕ ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷ ಲಯನ್ ಎಸ್ ಮೂರ್ತಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕೆಲವು ವರ್ಷಗಳ ಹಿಂದೆ ಟಿವಿಎಸ್ ಫ್ಯಾಕ್ಟರಿಯ ಉದ್ಯೋಗ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಶಶಾಂಕ್ ಅವರಿಗೆ ರಾಹುಲ್ ಕನ್ವೆನ್ಷನಲ್ ಹಾಲ್ನಲ್ಲಿ ಉದ್ಯೋಗ ನೀಡಲಾಗಿತ್ತು. ಕೆಲಸಕ್ಕೆ ಸೇರಿದ ದಿನದಿಂದಲೇ ಅವರು ಪ್ರಾಮಾಣಿಕತೆ, ಶಿಸ್ತು ಮತ್ತು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು ಎಂದು ಹೇಳಿದರು. ಈ ನಡುವೆ ಭಾರತೀಯ ಸೇನೆಗೆ ಸೇರುವ ಕನಸಿನೊಂದಿಗೆ ವಿವಿಧ ಪರೀಕ್ಷೆಗಳು ಹಾಗೂ ಸಂದರ್ಶನಗಳಿಗೆ ಹಾಜರಾಗಲು ರಜೆ ಕೇಳುತ್ತಿದ್ದರು. ಅವರ ದೇಶ ಸೇವೆಯ ಕನಸು ಮತ್ತು ದೃಢ ಸಂಕಲ್ಪ ಎಲ್ಲರಲ್ಲೂ ಮೆಚ್ಚುಗೆ ಮೂಡಿಸಿತ್ತು. ಇದೀಗ ಎಲ್ಲಾ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿ ಭಾರತೀಯ ಸೇನೆಗೆ ಆಯ್ಕೆಯಾಗಿರುವುದು ನಮಗೆ ಅಪಾರ ಸಂತೋಷ ತಂದಿದೆ ಎಂದು ತಿಳಿಸಿದರು. ಶಶಾಂಕ್ ಅವರ ಸಾಧನೆಯಿಂದ ಅವರ ತಂದೆ ತಾಯಿ, ಸಂಸ್ಥೆಯ ಸಿಬ್ಬಂದಿ ಹಾಗೂ ಕುಟುಂಬದವರು ಹೆಮ್ಮೆ ಪಡುವಂತಾಗಿದೆ. ದೇಶದ ರಕ್ಷಣೆಯಂತಹ ಮಹತ್ತರ ಜವಾಬ್ದಾರಿಯನ್ನು ಹೊರುವ ಯುವಕರು ಸಮಾಜಕ್ಕೆ ಮಾದರಿಯಾಗಿದ್ದು, ಇಂತಹ ಯುವಕರಿಂದ ದೇಶ ಮತ್ತಷ್ಟು ಸುರಕ್ಷಿತ ಮತ್ತು ಬಲಿಷ್ಠವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಶಶಾಂಕ್ ಅವರು ತಮ್ಮ ಕುಟುಂಬದ ಬಗ್ಗೆ ಯಾವುದೇ ಚಿಂತೆ ಮಾಡಬೇಕಿಲ್ಲ. ಅವರ ತಂದೆ ತಾಯಿ ನಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದು, ಅವರಿಗೆ ಅಗತ್ಯವಿರುವ ಎಲ್ಲ ಸಹಕಾರ ಮತ್ತು ಬೆಂಬಲವನ್ನು ನೀಡಲಾಗುವುದು ಎಂದು ಎಸ್ ಮೂರ್ತಿ ಭರವಸೆ ನೀಡಿದರು. ಶಶಾಂಕ್ ಅವರ ದೇಶ ಸೇವೆಯ ಪಯಣ ಯಶಸ್ವಿಯಾಗಲಿ. ದೇವರು ಅವರಿಗೆ ಉತ್ತಮ ಆರೋಗ್ಯ, ಧೈರ್ಯ ಮತ್ತು ಯಶಸ್ಸನ್ನು ಕರುಣಿಸಲಿ ಎಂದು ಶುಭ ಹಾರೈಸಿದರು. ಆದ್ದರಿಂದ ಈಗ ಆ ಕನಸು ನನ್ನ ಸಾಯಿರಿಂದ ತುಂಬ ಖುಷಿ ಆಗ್ತಾ ಇದೆ. ನೀವು ಈಗ ಜನ ಹಿಂದೆ ನಿಲ್ಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಈಗ ತುಂಬ ಖುಷಿ ಆಗ್ತಾ ಇದೆ ಸೆಲೆಕ್ಟ್ ಆಗಿರೋದ್ರಿಂದ. ಈ ಕ್ಷಣ ಯಾರಿಗೆ ಇದುವರೆಗೆ ಪೋಸ್ಟ್ ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಹಾಗೆ ನಿಮಗೆ ಕೆಲಸ ಕೊಟ್ಟಿದ್ದೀವಿ ಇರೋದ್ರಿಂದ ನಮ್ಮ ಸರ್ ಒಬ್ಬರು ಮುಕ್ತಿ ಸರು, ಅವ್ರಿಗೆಲ್ಲ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಗೆ ತುಂಬ ಬೆಂಬಲ ಕೊಡ್ತಾಯಿದ್ರು. ಇದಕ್ಕೆ ಬಂದಾಗ ಕೆಲಸ ಕೊಟ್ಟರು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಲ್ಲಿವರೆಗೂ. ಅದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಇದಕ್ಕೂ ಮುಂಚೆ ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜಿಂದ ಬಿಟ್ಟ ಮೇಲೆ ಇಲ್ಲಿಗೆ ಬಂದಿದ್ದೆ. ಫಸ್ಟು ಟಿ.ವಿ.ಎಸ್ಗೆ ಹೋಗಿದ್ದೆ ಒಂದು 6 ತಿಂಗಳು. ಆಮೇಲೆ ಅಲ್ಲಿ ಬಿಟ್ಟಾದ್ಮೇಲೆ ಇಲ್ಲಿ ಬಂದಿದೆ. ಸರ್ ಕರೆದು ಕೆಲಸ ಕೊಟ್ಟಿದ್ದರು. ನಮಸ್ಕಾರ, ನನ್ನ ಹೆಸರು ಲಯನ್ ಎಸ್ ಮೂರ್ತಿ ಅಂತೇಳಿ, ಸಂಸ್ಥಾಪಕ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷ. ಈ ದಿನ ನಮ್ಮ ಕಲ್ಯಾಣ ಮಂಟಪದಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ಶಶಾಂಕ್ ಅನ್ನೋರು ದೇಶ ಕಾಯುವಂಥ ಸೇವೆಯನ್ನು ಮಾಡುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ನಮಗೆ ಬಹಳ ಹೆಮ್ಮೆ ಪಡುವಂಥ ವಿಷಯ ಆಗಿರ್ತದೆ. ಬಹಳ ಖುಷಿ ಪಡುವಂಥ ವಿಷಯ ಆಗಿದ್ದು ಖುಷಿ ಪಡ್ತಾ ಇದ್ದೀವಿ. ಈ ಶಶಾಂಕ್ ಕಳೆದ 3-4 ವರ್ಷಗಳಿಂದ ಟಿ.ವಿ.ಎಸ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದದ್ದು ಕಾರಣಾಂತರದಿಂದ ಅಲ್ಲಿ ಬಿಟ್ಟು ಬಂದು ನನ್ನ ಹತ್ರ ಕನ್ವೆನ್ಷನ್ ಹಾಲಲ್ಲಿ ಕೆಲಸ ಕೇಳ್ಕೊಂಡು ಬರ್ತಾನೆ. ಅಳ್ತಾ ಇರ್ತಾನೆ, ನನಗೆ ಕೆಲಸ ಕೊಡಿ, ಇಲ್ಲ ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಾನು ಟಿ.ವಿ.ಎಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕಣ್ಣೊಂದೇನೋ ಸಮಸ್ಯೆ ಆಗಿ ನನ್ನನ್ನು ನಿರಂತರವಾಗಿ ನಾನು ರಜೆ ಹಾಕಿದ್ರಿಂದ ನನ್ನನ್ನು ಕೆಲಸದಿಂದ ತೆಗೆದಿರ್ತಾರೆ ಅಂತ ಹೇಳ್ತಾನೆ. ಆಗ ಸಮಾಧಾನಪಡಿಸಿ ಅವನಿಗೆ ನಮ್ಮ ರಾಹುಲ್ ಕನ್ವೆನ್ಷನ್ ಹಾಲಲ್ಲಿ ಅವನಿಗೆ ಕೆಲಸವನ್ನು ಕೊಡ್ತೇನೆ. ಅವನು ಕೆಲಸಕ್ಕೆ ಸೇರಿದ ದಿನದಿಂದ ಇಲ್ಲಿಯ ತನಕ ಬಹಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಈ ಮಧ್ಯದಲ್ಲಿ ನಾನು ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಕೆಲವು ಸರಿ ರಜೆ ಹಾಕಿ ಅವನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾನೆ. ಏನು ಎಕ್ಸಾಮ್ ಅಪ್ಪ, ಏನು ಅಂತ ಕೇಳಿದಾಗೆಲ್ಲ ನಾನು ಆರ್ಮಿಗೆ ಸೇರಬೇಕು. ಅಲ್ಲ, ಇಲ್ಲೇ ಎಲ್ಲ ಕೆಲಸ ಆರಾಮಿದೆಯಲ್ಲ ನಿನಗೆ? ಇಲ್ಲ ಸರ್, ನನ್ನ ಆಸೆ ಇದೆ, ಚಿಕ್ಕಂದಿನಿಂದ ನನಗೆ ಬಹಳ ಆಸೆ, ದೇಶ ಕಾಯುವಂಥ ಕೆಲಸಕ್ಕೆ ಹೋಗಬೇಕು. ಭಾಳ ಖುಷಿ ಆಯಿತು. ಅವನಿಗೆ ರಜೆ ಕೊಟ್ಕೊಂಡು ಅವನಿಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದ್ದೆ. ಈ ಕಳೆದ ಒಂದು ವಾರದಲ್ಲಿ ಅವನು, ಸರ್ ನನಗೆ ಆರ್ಮಿನಲ್ಲಿ ಕೆಲಸ ಆಗಿದೆ, ನನ್ನ ದೇಶ ಕಾಯೋದು ಆರ್ಡರ್ ಬಂದಿದೆ, ನಾನು ನೆಕ್ಸ್ಟ್ ಮಂತಿಂದ ನಾನು ಜಾಯ್ನ್ ಆಗ್ತಾಯಿದ್ದೀನಿ, ನನಗೆ ರಿಟರ್ನ್ ಟೆಸ್ಟ್ ಪಾಸ್ ಆಗಿದೆ, ಇಂಟರ್ವ್ಯೂ ಪಾಸ್ ಆಗಿದೆ ಅಂದಾಗ ಖುಷಿ ಪಟ್ಟದ್ರಲ್ಲಿ ಅವ್ರ ತಂದೆ ತಾಯಿ ಜೊತೆಗೆ ನಾವು ಹಾಗೂ ನಮ್ಮ ಕಲ್ಯಾಣ ಮಂಟಪದ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಖುಷಿ ಪಡ್ತೀವಿ. ಸೊ ಈ ಥರ ಯುವಕರುಗಳು ಮುಂದೆ ಬಂದು ದೇಶವನ್ನು ಕಾಯುವಂಥ ಆರ್ಮಿಗೆ ಸೇರುವಂಥದ್ದನ್ನು ಮಾಡೋದರಿಂದ ದೇಶ, ನಾವು ಸುಭಿಕ್ಷವಾಗಿರ್ತೀವಿ, ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ದೃಷ್ಟಿನಲ್ಲಿ
ಶಶಾಂಕು ಈ ಮಿಲ್ಟ್ರಿಗೆ ಸೇರ್ತಾ ಇರೋದ್ರಿಂದ, ಮಿಲ್ಟ್ರಿ ಎಲ್ಲದು ಆರ್ಮಿಗೆ ಸೇರ್ತಾ ಇರೋದು ಭಾಳ ಸಂತೋಷ ಪಡುವಂಥ ವಿಷಯ. ಶಶಾಂಕಿಗೆ ಮಾಧ್ಯಮ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವ್ರ ತಂದೆ ತಾಯಿ ಸುಧಾ ನನ್ನ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಿನಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ, ಅವ್ರು ಇರೋಷ್ಟು ದಿನ ನೆಮ್ಮದಿಯಾಗಿ ಇರಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರ್ತದೆ. ನೀನು ನಮ್ಮನ್ನೆಲ್ಲನೂ ದೇಶ ಕಾಯುವಾಗ ನಾನು ನಿಮ್ಮ ತಂದೆ ತಾಯಿ ತಂಗಿನ ಕಾಯೋದ್ರಲ್ಲಿ ಅತಿಶಯದ ವಿಷಯ ಏನಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಭರವಸೆಯನ್ನು ಕೊಡ್ತಾ ಇದ್ದೀನಿ. ನೀನು ಆರೋಗ್ಯವನ್ನು ನೋಡಿಕೊಂಡು ನೀನು ಏನು ಯಶಸ್ವಿ ಆಗಬೇಕು ಅಂತ ಕನಸು ಕಂಡಿದ್ದೀಯ, ಅದು ನನಸಾಗಿದೆ. ಅದರಲ್ಲಿ ಟ್ರೈನಿಂಗ್ ಎಲ್ಲನೂ ಮುಗಿಸಿ ಉತ್ತಮವಾದಂಥ ಕೆಲಸಗಳನ್ನು ನೀನು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೋತಾ ಈ ಅಭಿನಂದನೆಗಳನ್ನು ನಮ್ಮ ಕಲ್ಯಾಣ ಮಂಟಪದ ಮಾಲೀಕರ ಸಂಘದ ವತಿಯಿಂದ ಹಾಗೆ ರಾಹುಲ್ ಕನ್ವೆನ್ಷನ್ ಹಾಲಿನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ನಮಸ್ಕಾರ, ನಾನು ಶ್ರೀನಿವಾಸ್ ಅಂತ. ನಾನು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗದಲ್ಲಿ ನಾವು ಮೆಂಬರ್ ಆಗಿದ್ದೀವಿ. ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಜೊತೆ ನಾವು ಶಶಿ ಅವ್ರನ್ನ ಮೊದಲಾಗಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಾವು ಶಶಿ ಅವ್ರನ್ನ ತುಂಬ ದಿನದಿಂದ ನೋಡ್ತಾ ಇದ್ದೀವಿ. ಇಲ್ಲಿ ರಾಹುಲ್ ಕನ್ವೆನ್ಷನಲ್ಗೆ ಅವರು ಜಾಬ್ಗೆ ಸೇರ್ಕೊಂಡು ದಿನದಿಂದ ನೋಡ್ತಾ ಇದ್ದೀವಿ. ಭಾರಿ ಒಳ್ಳೆಯ ಹುಡುಗ, ಜೊತೆಗೆ ಏನೇ ಕೆಲಸ ಕೊಟ್ಟರು ಇಂಥ ಕೆಲಸ ಮಾಡಲ್ಲ ಅಂತ ಒಬ್ಬ ವ್ಯಕ್ತಿ ಅವನು. ನಾವು ನೋಡ್ದಂಗೆ ಒಂದು ಸಲ ಬಂದಾಗ ಸ್ಕ್ರೂ ಡ್ರೈವರ್ ಇಟ್ಕೊಂಡಿರೋನು, ಇನ್ನೊಂದು ಸಲ ಬಂದಾಗ ಕ್ಲೀನ್ ಮಾಡ್ತಾ ಇರೋನು, ಪ್ರತಿಯೊಂದು ಕೆಲಸ A to Z ಕೆಲಸ ಮಾಡಿಕೊಂಡು ನಮಗೆ ಖುಷಿಯಾಗೋದು ಇಂಥ ಒಳ್ಳೆ ಹುಡುಗ ಅಂತ. ಬಟ್ ಅವನಿಗೂ ಒಂದು ಆಸೆ ಇತ್ತು, ನಾನೊಂದು ಭಾರತೀಯ ಸೈನಿಕ ಸೇರಬೇಕು ಅಂತ. ಅದರಲ್ಲಿ ಯಶಸ್ವಿಯಾಗಿದ್ದಾನೆ, ಎಕ್ಸಾಮ್ ಬರೆದು ಪಾಸಾಗಿದ್ದಾನೆ, ಫಿಸಿಕಲ್ ಟೆಸ್ಟಲ್ಲೂ ಕೂಡ ಪಾಸಾಗಿದ್ದಾನೆ. ಈಗ ಜಾಯಿನ್ ಆಗಿ ಟ್ರೈನಿಂಗ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಸೊ ಹಾಗಾಗಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ವತಿಯಿಂದ ನಾವು ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಶಶಾಂಕ್. ಸುಮಾರು 1.5-2 ವರ್ಷದಿಂದ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ತುಂಬ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾನೆ. ಏನು ಹೇಳಿದ್ರು ಅಚ್ಚುಕಟ್ಟಾಗಿ ಮುಗಿಸ್ಬರ್ತಾ ಇದ್ದಾನೆ. ನಮಗೊಂದು ಸ್ವಲ್ಪ ಅವನಿಗೆ ಸೆಲೆಕ್ಷನ್ ಆದ ಖುಷಿನೂ ಇದೆ, ಹಾಗೆ ಅವ್ನು ಕಳಿಸ್ಕೊಳಕ್ಕೂ ಸ್ವಲ್ಪ ದುಃಖಕರ. ಯಾಕಂದರೆ ತುಂಬ ಒಳ್ಳೆ ವರ್ಕರು. ಸೊ ನಮಗೂ ಅವನ್ನ ಬಿಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೂ ಲೈಫ್ ನೋಡಲೇಬೇಕಲ್ಲ, ಅದರಿಂದ ಖುಷಿ ಇದೆ. ಬಟ್ ಇರಲಿ.